ಪ್ರಶ್ನೆ 1. ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ಮೊದಲು ಅಂದಾಜು ಮಾಡಿದವರು ಯಾರು? ಆಪ್ಷನ್ ನಂಬರ್ ಎ ಮಹಾಲನೋಬಿಸ್. ಆಪ್ಷನ್ ನಂಬರ್ ಬಿ ದಾದಾಬಾಯಿ ನವರೋಜಿ. ಆಪ್ಷನ್ ನಂಬರ್ ಸಿ VKRSV ರಾವ್. ಆಪ್ಷನ್ ನಂಬರ್ ಡಿ ಸರ್ದಾರ್ ಪಟೇಲ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ದಾದಾಬಾಯಿ ನವರೋಜಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 2. ಗುರು ಗೋವಿಂದ್ ಸಿಂಗ್ ಅವರು ಖಾಲ್ಸಾ ಪಂಥವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಿದರು? ಆಪ್ಷನ್ ನಂಬರ್ ಎ 1699. ಆಪ್ಷನ್ ನಂಬರ್ ಬಿ 1707. ಆಪ್ಷನ್ ನಂಬರ್ ಸಿ 1657. ಆಪ್ಷನ್ ನಂಬರ್ ಡಿ 1599. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 1699 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 3. ರಕ್ತ ಹೆಪ್ಪುಗಟ್ಟುವಿಕೆ ಯಾವ ವಿಟಮಿನ್ ಅಗತ್ಯವಿದೆ? ಆಪ್ಷನ್ ನಂಬರ್ ಎ ವಿಟಮಿನ್ ಬಿ. ಆಪ್ಷನ್ ನಂಬರ್ ಬಿ ವಿಟಮಿನ್ ಸಿ. ಆಪ್ಷನ್ ನಂಬರ್ ಸಿ ವಿಟಮಿನ್ ಕೆ. ಆಪ್ಷನ್ ನಂಬರ್ ಡಿ ವಿಟಮಿನ್ ಇ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ವಿಟಮಿನ್ ಕೆ ಅಂತ ಹೇಳ್ಬೋದು ಫ್ರೆಂಡ್ಸ್. ರಕ್ತ ಹೆಪ್ಪುಗಟ್ಟುವಿಕೆಗೆ ವಿಟಮಿನ್ ಕೆ ಕಾರಣವಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 4. ಕೆಂಪು ರಕ್ತ ಕಣಗಳ ಸರಾಸರಿ ಜೀವಿತಾವಧಿಯು ಸರಿಸುಮಾರು ಎಷ್ಟಾಗಿರುತ್ತದೆ ಫ್ರೆಂಡ್ಸ್? ಆಪ್ಷನ್ ನಂಬರ್ ಎ 100 ರಿಂದ 200 ದಿನಗಳು. ಆಪ್ಷನ್ ನಂಬರ್ ಬಿ 100 ರಿಂದ 120 ದಿನಗಳು. ಆಪ್ಷನ್ ನಂಬರ್ ಸಿ 160 ರಿಂದ 180 ದಿನಗಳು. ಆಪ್ಷನ್ ನಂಬರ್ ಡಿ 150 ರಿಂದ 200 ದಿನಗಳು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 100 ರಿಂದ 120 ದಿನಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 5. ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯುತ್ತಮ ವಿದ್ಯುತ್ ವಾಹಕವಾಗಿದೆ? ಆಪ್ಷನ್ ನಂಬರ್ ಎ ತಾಮ್ರ. ಆಪ್ಷನ್ ನಂಬರ್ ಬಿ ಕಬ್ಬಿಣ. ಆಪ್ಷನ್ ನಂಬರ್ ಸಿ ಬೆಳ್ಳಿ. ಆಪ್ಷನ್ ನಂಬರ್ ಡಿ ಅಲ್ಯೂಮಿನಿಯಂ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಬೆಳ್ಳಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಒಂದು ಅತ್ಯುತ್ತಮ ವಿದ್ಯುತ್ ವಾಹಕ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 6. ಈ ಕೆಳಗಿನ LPGಯ ಮುಖ್ಯ ಅಂಶ ಯಾವುದು? ಆಪ್ಷನ್ ನಂಬರ್ ಎ ಮೀಥೇನ್. ಆಪ್ಷನ್ ನಂಬರ್ ಬಿ ಬ್ಯೂಟೇನ್. ಆಪ್ಷನ್ ನಂಬರ್ ಸಿ ಈಥೇನ್. ಆಪ್ಷನ್ ನಂಬರ್ ಡಿ ಪ್ರೋಪೇನ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಪ್ರೋಪೇನ್ ಅಂತ ಹೇಳ್ಬೋದು ಫ್ರೆಂಡ್ಸ್. LPGಯ ಮುಖ್ಯ ಅಂಶ ಬಂದ್ಬಿಟ್ಟು ಪ್ರೋಪೇನ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 7. ಯುವಾನ್ ಯಾವ ದೇಶದ ಕರೆನ್ಸಿಯಾಗಿದೆ? ಆಪ್ಷನ್ ನಂಬರ್ ಎ ಜಪಾನ್. ಆಪ್ಷನ್ ನಂಬರ್ ಬಿ ಚೀನಾ. ಆಪ್ಷನ್ ನಂಬರ್ ಸಿ ಯುಗೋಸ್ಲಾವಿಯಾ. ಆಪ್ಷನ್ ನಂಬರ್ ಡಿ ಇಟಲಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಚೀನಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಯುವಾನ್ ಇದು ಚೀನಾ ದೇಶದ ಮುಖ್ಯ ಕರೆನ್ಸಿಯಾಗಿದೆ ಫ್ರೆಂಡ್ಸ್. ಪ್ರಶ್ನೆ 8. ಸಂತೋಷ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ಫುಟ್ಬಾಲ್. ಆಪ್ಷನ್ ನಂಬರ್ ಬಿ ಬ್ಯಾಡ್ಮಿಂಟನ್. ಆಪ್ಷನ್ ನಂಬರ್ ಸಿ ಬಾಸ್ಕೆಟ್ಬಾಲ್. ಆಪ್ಷನ್ ನಂಬರ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಫುಟ್ಬಾಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಸಂತೋಷ್ ಟ್ರೋಫಿ ಇದು ಫುಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 9. ಪೋಲಿಯೋ ತಡೆಗಟ್ಟುವಿಕೆಗಾಗಿ ಮೊದಲ ಪರಿಣಾಮಕಾರಿ ಲಸಿಕೆಯನ್ನು ರಚಿಸಿದವರು ಯಾರು? ಆಪ್ಷನ್ ನಂಬರ್ ಎ JH ಗಿಬ್ಬನ್. ಆಪ್ಷನ್ ನಂಬರ್ ಬಿ ಜೋನಾಸ್ ಸಾಲ್ಕ್. ಆಪ್ಷನ್ ನಂಬರ್ ಸಿ ರಾಬರ್ಟ್ ಎಡ್ವರ್ಡ್ಸ್. ಆಪ್ಷನ್ ನಂಬರ್ ಡಿ ಜೇಮ್ಸ್ ಸಿಂಪ್ಸನ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಜೋನಾಸ್ ಸಾಲ್ಕ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವನು ಪರಿಣಾಮಕಾರಿ ಲಸಿಕೆಯನ್ನು ರಚಿಸ್ತಾನೆ ಫ್ರೆಂಡ್ಸ್.
ಪ್ರಶ್ನೆ 10. ಪನ್ನಾ ಮಧ್ಯಪ್ರದೇಶದಲ್ಲಿ ಬಹಳ ಮುಖ್ಯವಾದ ಸ್ಥಳವಾಗಿದೆ. ಕೆಳಗಿನ ಯಾವ ಗಣಿಗಳಿಗೆ ಇದು ಪ್ರಸಿದ್ಧವಾಗಿದೆ? ಆಪ್ಷನ್ ನಂಬರ್ ಎ ಚಿನ್ನ, ಆಪ್ಷನ್ ನಂಬರ್ ಬಿ ಡೈಮಂಡ್, ಆಪ್ಷನ್ ನಂಬರ್ ಸಿ ಬೆಳ್ಳಿ, ಆಪ್ಷನ್ ನಂಬರ್ ಡಿ ಕಬ್ಬಿಣ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಡೈಮಂಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪನ್ನಾ ಮಧ್ಯಪ್ರದೇಶದಲ್ಲಿ ಇದು ಡೈಮಂಡ್ಗೆ ಪ್ರಸಿದ್ಧಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 11. ಪಲ್ಲವ ರಾಜರ ರಾಜಧಾನಿ ಯಾವುದು? ಆಪ್ಷನ್ ನಂಬರ್ ಎ ಚೆನ್ನೈ, ಆಪ್ಷನ್ ನಂಬರ್ ಬಿ ಕಾಂಚೀಪುರಂ, ಆಪ್ಷನ್ ನಂಬರ್ ಸಿ ಮಧುರೈ, ಆಪ್ಷನ್ ನಂಬರ್ ಡಿ ಮಹಾಬಲಿಪುರಂ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಕಾಂಚೀಪುರಂ ಅಂತ ಹೇಳ್ಬೋದು ಫ್ರೆಂಡ್ಸ್. ಪಲ್ಲವರ ರಾಜಧಾನಿ ಬಂದ್ಬಿಟ್ಟು ಕಾಂಚೀಪುರಂ ನೋಡಿ ಫ್ರೆಂಡ್ಸ್. ಪ್ರಶ್ನೆ 12. ಬೀರ್ಬಲ್ನ ನಿಜವಾದ ಹೆಸರೇನು? ಆಪ್ಷನ್ ನಂಬರ್ ಎ ಮಹೇಶ್ ದಾಸ್, ಆಪ್ಷನ್ ನಂಬರ್ ಬಿ ತಾರಾಚಂದ್ರ, ಆಪ್ಷನ್ ನಂಬರ್ ಸಿ ಚಾಂಡ್ಸೆನ್, ಆಪ್ಷನ್ ನಂಬರ್ ಡಿ ಮೊಹಮ್ಮದ್ ಅಸ್ಲಾಂ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಮಹೇಶ್ ದಾಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಬೀರ್ಬಲ್ನ ನಿಜವಾದ ಹೆಸರು ಬಂದ್ಬಿಟ್ಟು ಮಹೇಶ್ ದಾಸ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 13. ದೆಹಲಿಯ ಕೊನೆಯ ಮೊಘಲ್ ಚಕ್ರವರ್ತಿ ಯಾರು? ಆಪ್ಷನ್ ನಂಬರ್ ಎ ಔರಂಗಜೇಬ್, ಆಪ್ಷನ್ ನಂಬರ್ ಬಿ ಬಹದ್ದೂರ್ ಶಾ ಜಾಫರ್, ಆಪ್ಷನ್ ನಂಬರ್ ಸಿ ಫರುಖ್ ಆಪ್ಷನ್ ನಂಬರ್ ಡಿ ಮೊಹಮ್ಮದ್ ಶಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಬಹದ್ದೂರ್ ಶಾ ಜಾಫರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವನು ದೆಹಲಿಯ ಕೊನೆಯ ಮೊಘಲ್ ಚಕ್ರವರ್ತಿ ಆಗಿರ್ತಾನೆ ಫ್ರೆಂಡ್ಸ್. ಪ್ರಶ್ನೆ 14. ಗೋಲ್ಡನ್ ಟೆಂಪಲ್ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ಬೌದ್ಧ ಧರ್ಮ, ಆಪ್ಷನ್ ನಂಬರ್ ಬಿ ಸಿಖ್ ಧರ್ಮ, ಆಪ್ಷನ್ ನಂಬರ್ ಸಿ ಹಿಂದೂ ಧರ್ಮ, ಆಪ್ಷನ್ ನಂಬರ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಸಿಖ್ ಧರ್ಮ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಗೋಲ್ಡನ್ ಟೆಂಪಲ್ ಬಂದ್ಬಿಟ್ಟು ಸಿಖ್ ಧರ್ಮಕ್ಕೆ ಸಂಬಂಧಿಸಿರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 15. ಮೆಗಸ್ತನಿಸ್ ಯಾರ ಆಳ್ವಿಕೆಯಲ್ಲಿ ಭಾರತಕ್ಕೆ ಬಂದನು? ಆಪ್ಷನ್ ನಂಬರ್ ಎ ಅಶೋಕ, ಆಪ್ಷನ್ ನಂಬರ್ ಬಿ ಚಂದ್ರಗುಪ್ತ ಮೌರ್ಯ, ಆಪ್ಷನ್ ನಂಬರ್ ಸಿ ಲಿಯೋನಾರ್ಡೋ ಡಾ ವಿಂಚಿ, ಆಪ್ಷನ್ ನಂಬರ್ ಡಿ ಅಕ್ಬರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಚಂದ್ರಗುಪ್ತ ಮೌರ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಮೆಗಸ್ತನಿಸನು ಚಂದ್ರಗುಪ್ತನ ಆಳ್ವಿಕೆಯಲ್ಲಿ ಭಾರತಕ್ಕೆ ಬರ್ತಾನೆ ಫ್ರೆಂಡ್ಸ್.